ಇವತ್ತು ನಾವು ಬಂದಿದೀವಿ ನಾಗಮಂಗಲ ಹತ್ರ ಇರೋ ಮಾಯಗೊಂಡನಹಳ್ಳಿ ಮುದ್ದಿನ ಗಂಡ. ಅಯ್ಯೋ ಇವರೆಲ್ಲ ಗಬ್ಬಿ ಗಬ್ಬಿ ಅಂತ ನನ್ಗೂ ಅದೇ ಬಂದ್ಬಿಡ್ತು. ಅನ್ರಿ ಸಿಲ್ಲಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇವಣ್ಣು ಒಂಥರ ಫೇವ್ರೇಟ್. ಈಗ ಇದೆಲ್ಲ ತುಂಬಾ ಕಡಿಮೆ ಎಲ್ಲಾ ಕಡೆ ಸಿಗೋದು. ಊರ್ ಕಡೆ ಬಂದ್ರೆ ಹೆಂಗಿರ್ಬೇಕು, ಬ್ಯಾಂಗ್ಳೂರಲ್ಲಿ ಹೆಂಗಿರ್ಬೇಕು, ಬೇರೆಯವ್ರ ಊರಿಗೆ ಬಂದ್ರೆ ಹೆಂಗಿರ್ಬೇಕು ಅನ್ನೋದೆಲ್ಲ ನಮಗೆ ಗೊತ್ತಿರುತ್ತೆ. ನಾವ್ ಇವ್ರೂರ್ಗೆ ಬಂದಿರೋದು. ನೋಡಕ್ ಸಣ್ಣ ಕವಳೆ ಆದ್ರೆ ಬಾರ್ಸೋದ್ ಮಾತ್ರ ಅಲ್ಲಿ ನೋಡಿ ಗೈಸ್ ನಂಗೆ ಚರ್ಬಿ ಅಂದ್ರೆ ತುಂಬಾ ಇಷ್ಟ. ಫಸ್ಟ್ ನಾನು ಮಟನ್ ತಿಂತಾನೆ ಇರ್ಲಿಲ್ಲ, ಚಿಕನ್ ತಟ್ಟಲೆ ಬಿಟ್ಬಿಡ್ತಿದ್ದೆ. ಇವಾಗ ಚಿಕನ್ ಬಿಟ್ರು ಮಟನ್ ಮಾತ್ರ ತಟ್ಟಲ್ ಬಿಡಲ್ಲ. ಯೂಟ್ಯೂಬ್ ಚಾನೆಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಲವ್ ಯು ಆಲ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಯಾರೆಲ್ಲ ಇನ್ನೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಅಂಡ್ ಯಾವಾಗಲೂ ನಿಮ್ ಸಪೋರ್ಟ್ ನಮ್ಗೆ ಹೀಗೆ ಇರ್ಲಿ. ಸೊ ಇವತ್ತು ನಾವು ಬಂದಿದೀವಿ ನಾಗಮಂಗಲ ಹತ್ರ ಇರೋ ಮಾಯಗೊಂಡನಹಳ್ಳಿ ಆ ಊರು. ಇಲ್ಲಿ ನಮ್ಮ ಫ್ರೆಂಡ್ ಅವ್ರ ಊರಲ್ಲಿ ಪಿತೃಪಕ್ಷನೇ ಫುಲ್ ಹಬ್ಬ ತರ ಮಾಡ್ತಾರೆ. ಸೊ ಇಲ್ಲಿಗೆ ಬಂದಿದೀವಿ. ಇವರು ನಮ್ಮ ಮನೆಯವರು, ಶಿವಪ್ಪ ನನ್ನ ಗಂಡ, ಮುದ್ದಿನ ಗಂಡ. ಇವರು ನಮ್ಮ ಲಲ್ಲಿನಾ, ಇವರು ಲಲ್ಲಿ ನಿತಿನ್ ಬ್ರೋ ಅಂತ. ತಲೆ ಮೇಲೆ ಇವರು ನನ್ನ ತಂಗಿ ಲಾವಣ್ಯ ಅಂತ. ಅಂಡ್ ಇವನು ನಮ್ಮ ಅಣ್ಣ ಸ್ಮಾರ್ಟ್ ಗಾಯ್, ಫುಲ್ ಸ್ಮಾರ್ಟ್ ಆಗ್ಬಿಟ್ಟಿದ್ದಾನೆ. ಕಟಿಂಗ್ ಹಿಂದೆ ತಿರ್ನವಿನ ನೋಡಿ ಗಾಯ್ಸ್, ನಮ್ಮ ಅಣ್ಣ ಎಷ್ಟು ಸಖತ್ತಾಗಿ ಹೇರ್ ಕಟ್ ಮಾಡ್ಸಿದಾನೆ. ಅಂಡ್ ಇವ್ರು ಬಂದು ಗುಬ್ಬಿ. ಅಯ್ಯೋ ಇವರೆಲ್ಲ ಗಬ್ಬಿ ಗಬ್ಬಿ ಅಂತ ನನ್ಗೂ ಅದೇ ಬಂದ್ಬಿಡ್ತು. ಗುಬ್ಬಿ 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 ಅಂತ. ಇವರು ನಮ್ಮಮ್ಮ, ಲಾವಣ್ಯವ್ರ ಅಮ್ಮ, ನಮಗೂ ಅಮ್ಮ ಇದ್ದಂಗೆ ಅಮ್ಮ. ಇವನ್ ಬಂದು ನಾನ್ರಿ ಸಿಲ್ಲಿ. ಇವನ್ ಬಂದು ಕುಳ್ಳ, ನೋಡಕ್ ಸ್ವಲ್ಪ ಮಳ್ಳ. ಹೌದು, ಆಂಟಿ ಲವರ್, ಆಂಟಿ ಲವರ್. ಇದ್ ಬಂದು ನಾಗಮಂಗಲ ಹತ್ರ ಇರೋ ಮಾಯಗೊಂಡನಹಳ್ಳಿ ಊರಲ್ಲಿರೋ ಮಾಯಮ್ಮ ದೇವಸ್ಥಾನ. ಇಲ್ಲಿ ಬಂದು ಇವರು ಗಣೇಶ ಎತ್ತುತ್ತಾ ಇದ್ದಾರೆ. ಸೊ ನಾವು ಬಂದಿದೀವಿ. ಈ ಹಳ್ಳಿ ಕಡೆ ಬರೋದೇ ಒಂಥರ ಚೆನ್ನಾಗಿರುತ್ತೆ. ಬಂದಿದೀವಿ, ಇಲ್ಲೆಲ್ಲ ಪೂಜೆ ಮಾಡ್ತಿದ್ದಾರೆ. ಇವರು ಪಿತೃಪಕ್ಷನೇ ಫುಲ್ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ಬಟ್ ಏನಂದ್ರೆ ಇಲ್ಲಿ ಊರಲ್ಲಿ ಯಾರೋ ಸತ್ತೋಗ್ಬಿಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಟಮಟೆ ಗಿಮಟೆ ಎಲ್ಲ ಏನೂ ಇಲ್ಲ. ಸೊ ನಾರ್ಮಲ್ ಆಗಿ ಮಾಡಿದ್ದಾರೆ. ಚೆನ್ನಾಗಿದೆ ಗಣೇಶ. ಈ ಒಂದು ಊರಲ್ಲಿ ಗಣಪತಿ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ. ತುಂಬಾ ಚೆನ್ನಾಗಿ ಹುಡುಗರೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ಇದು ನೆನ್ನೆನೆ ಬಿಡಬೇಕಾಗಿತ್ತು, ಕಾರಣಾಂತರಗಳಿಂದ ಬಿಡಲಿಲ್ಲ. ಯಾಕಂದ್ರೆ ಈ ಊರಲ್ಲಿ ಒಂದು ಸಾವಾಗಿತ್ತು. ಸೊ ಇವಾಗ ಎಲ್ಲ ಹುಡುಗರು ಆ ಒಂದು ಕಾರ್ಯನ ಮುಗಿಸಿ ಗಣಪತಿ ವಿಸರ್ಜನೆಗೆ ಅಂತ ಬಂದಿದ್ದಾರೆ. ಹಾಗೆ ಇದೆ, ಅದೇ ರೀತಿ ಇಲ್ಲೂ ನೋಡ್ಬೋದು. ಹೆಣ್ಮಕ್ಳುಗಳೆಲ್ಲ ಆರತಿ ತಗೊಂಡು ಬಂದು ಇವತ್ತು ಈ ಊರಲ್ಲಿ ಜೋರಾಗಿ ಹಬ್ಬ, ಮರಿ ಕಡಿಯೋದು ಅದೆಲ್ಲ ಇರುತ್ತೆ. ಸೊ ಎಲ್ಲಾರು ಪೂಜೆ ಮುಗಿಸ್ಕೊಂಡು ಬರ್ತಾವ್ರೆ. ಅಲ್ಲಿ ಒಂದು ದೇವಸ್ಥಾನ ಐತೆ, ಆ ದೇವಸ್ಥಾನದಲ್ಲಿ ಎಲ್ಲರೂ ಪೂಜೆ ಮುಗಿಸ್ಕೊಂಡು ಹೋಗ್ತಾವ್ರೆ. ಮರಿ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದೀನಿ ನಾನು. ನೋಡಿದ್ರ, ಊರ್ ಕಡೆ ಬಂದ್ರೆ ಹೆಂಗಿರ್ಬೇಕು, ಬ್ಯಾಂಗ್ಳೂರಲ್ಲಿ ಹೆಂಗಿರ್ಬೇಕು, ಬೇರೆಯವ್ರ ಊರಿಗೆ ಬಂದ್ರೆ ಹೆಂಗಿರ್ಬೇಕು ಅನ್ನೋದೆಲ್ಲ ನಮಗೆ ಗೊತ್ತಿರುತ್ತೆ. ಆದ್ರೆ ನೀವುಗಳೇ ಸುಮ್ಮನೆ ಬ್ಯಾಡ್ ಕಾಮೆಂಟ್ಸ್ ಹಾಕೋದು. ನೋಡೋಣ ಇಲ್ಲಿ ಗುಬಿ, ಈಗ ಚೆನ್ನಾಗಿ ತೋರಿಸ್ತಾ ಇದ್ದೀನಿ. ನಾವು ಇವ್ರೂರ್ಗೆ ಬಂದಿರೋದು. ನಾವ ನೋಡಿ ಎಷ್ಟಪ್ಪ ಇಟ್ಕೊಂಡಿದ್ದಾನೆ. ಇದೇ ಪುಟ್ಟ ದೇವಸ್ಥಾನ. ಆಂಟಿ ಪೂಜಾರಿಗಳು ಹಿಂಗೆ ಇಟ್ಟು ಬಿಡ್ತಾರ ಒಂದೇ ಸಲ. ಚೆನ್ನಾಗೈತಲ್ಲ, ಕಾಂಚನ ತರ ಕಾಣ್ತಿದ್ವಿ ಒಂದೇ. ಪ್ರಸಾದ ಕೊಡ್ತಾರೆ ಅಂದ್ರ ವೈಟ್ ರೈಸ್ ಕೊಟ್ರ ಪ್ರಸಾದ ಅಂದ್ರೆ ಅವಳೇನೋ ಅನ್ಕೊಂಡ್ಬಿಟ್ಟಿದ್ರು. ಪೂಜೆ ಎಲ್ಲ ಮುಗಿಸ್ಕೊಬಂದು ಎಲ್ಲ ಊಟಕ್ಕೆ ವೇಟ್ ಮಾಡ್ತವ್ರೆ. ಚಿಕ್ಕದು ಮಂಗ, ಇವನು ಹೊಸ ಕ್ಯಾಂಡಿಡೇಟು. ಹೇಮಂತ್ ಅಂತ, ತುಂಬಾ ಒಳ್ಳೆ ಹುಡುಗ ಅಂತ ನಾವ್ ಅನ್ಕೊಂಡಿದೀವಿ. ಸೊ ಇವರಿಬ್ರು ಏನೋ ಫೋನಲ್ಲಿ ಡೀಪ್ ಡಿಸ್ಕಷನ್. ನನ್ನ ಫ್ರೆಂಡ್ ಅವರಪ್ಪ ಇವರೇ ಅಡಿಗೆ ಎಲ್ಲ ಮಾಡ್ತಾ ಇರೋದು. ಅಂಕಲ್ ತುಂಬಾ ಚೆನ್ನಾಗಿ ಅಡಿಗೆ ಎಲ್ಲ ಮಾಡ್ತಾರೆ. ಲಾಸ್ಟ್ ಇಯರ್ ಸೇಮ್ ಇದೇ ವರ್ಷಕ್ಕೆ ಬಂದಿದ್ದು, ಮುಗಿಸ್ಕೊಂಡು ಬಂದು. ಇವ್ರು ಬಂದು ವಿನಯ್ ಅವರಮ್ಮ, ಇವ್ರು ಬಂದು ವಿನಯ್ ಅವ್ರ ಅಜ್ಜಿ. ಅಜ್ಜಿ ಊಟ ಮಾಡಿದ್ರಾ?
ಹಾ ಇನ್ನು ಮಾಡಿಲ್ವಾ? ಊಟ ಕೂತಿದೀವಿ. ಈಗ ಮಟನ್ ಬಡಿಸ್ತವ್ರೆ. ಅಂಕಲೇ ಮಾಡಿರೋದು ಅಡುಗೆ. ಅವಾಗ್ಲೇ ಅಂಕಲ್ ಇರ್ಲಿಲ್ಲ ತೋರ್ಸೋದಿಕ್ಕೆ, ಅಂಕಲೇ ಮಾಡಿರೋದು. ಅವರು ರಾಘವೇಂದ್ರ ಸ್ವಾಮಿ ಭಕ್ತರಂತೆ. ರಾಘವೇಂದ್ರ ಸ್ವಾಮಿ ಭಕ್ತರಾಗಿ ರಾಘವೇಂದ್ರ ಸ್ವಾಮಿ ಭಕ್ತರಾಗಿ ಊಟ ಮಾಡ್ತಿದಾರಂತೆ. ದೇವ್ರ ಪ್ರಸಾದ ಅನ್ಕೊಂಡು ಊಟ ಮಾಡ್ತಾರಂತೆ. ಅದನ್ನೇ ಇಲ್ಲಿ ನೋಡಕ್ ಸಣ್ಣ ಕವಳೆ, ಆದ್ರೆ ಬಾರ್ಸೋದ್ ಮಾತ್ರ ಅಲ್ಲಿ ನೋಡಿ ಗೈಸ್. ಸಾಕು ಅಂತಾನೆ ಅಂತಿಲ್ಲ. ಹಾಕಿ ಅಂಕಲ್ ಅಂತವಳೆ. ಇವನು ಮಟನಿನ ಪ್ರಿಯವಾದವನು. ಒಂದಿನಕ್ಕೆ 10 ಸಲ ಇದ್ರು ತಿಂತಾನೆ. ಇಷ್ಟು ಗೈಸ್, ನನಗೆ ಚರ್ಬಿ ಅಂದ್ರೆ ತುಂಬಾ ಇಷ್ಟ. ಫಸ್ಟ್ ನಾನು ಮಟನ್ ತಿಂತಾನೆ ಇರ್ಲಿಲ್ಲ. ಈಗೊಂದು 5 ವರ್ಷದಿಂದ ಮಟನ್ ಅಂದ್ರೆ ತುಂಬಾ ಇಷ್ಟಪಡ್ತೀನಿ. ಫಸ್ಟು ಬರೀ ಚಿಕನ್ ಮಾತ್ರ ಇಷ್ಟಪಡ್ತಿದ್ದೆ, ಮಟನ್ನೇ ತಿಂತಿರ್ಲಿಲ್ಲ. ಈಗ ಫಸ್ಟು ಚಿಕನ್ ತಟ್ಟೆಲೆ ಬಿಟ್ಬಿಡ್ತಿದ್ದೆ. ಇವಾಗ ಚಿಕನ್ ಬಿಟ್ರು ಮಟನ್ ಮಾತ್ರ ತಟ್ಟೆಲಿ ಬಿಡಲ್ಲ. ನಮ್ ಕಡೆ ಏನಂತೀವಿ, ಇಂಥವ್ರಿಗೆ ಬಾಡ್ಬಕ್ಕಿ ಅಂತೀವಿ. ಚರ್ಬಿ ಮಾತ್ರ ಇಷ್ಟ ಅಂತ ಅಂತೀವಿ. ಬಟ್ ಅಲ್ಲಿ ನೋಡ್ರಿ ಪ್ಲೇಟಲ್ಲಿ ಏನೇನಿದೆ. ಇವಾಗ ಜಸ್ಟ್ ಊಟ ಆಯ್ತು. ಹೊಟ್ಟೆ ತುಂಬಾ ಊಟ ಮಾಡ್ದು. ರಾಯರು ದಿನ ಊಟ ಮಾಡಿದ್ದು ಮಾಡಲ್ಲ ಅಂತ ಹೇಳಿಲ್ಲ, ಸುಳ್ಳು ಹೇಳ್ತಾಳೆ. ಅಲ್ಲೇ ನಾನು ನಿಮಗೆ ವಿಡಿಯೋ ತೋರಿಸಿದ್ದ. ಸೊ ಹೊಟ್ಟೆ ತುಂಬಾ ಊಟ ಮಾಡ್ದು. ಗೈಸ್ ಹೊರಡ್ತಾ ಇದ್ದೀವಿ. ಎಲ್ಲಾರು ಮೀಟ್ ಆಗಿದ್ದು. ಬಾಯ್. ಬಾಯ್. ಇವ್ರ ಮನೆಗೆ ನಾವು ಬಂದಿದ್ದು. ಚೆನ್ನಾಗಿ ನೋಡ್ಕೊಂಡಿಲ್ಲ ಗೈಸ್ ಅಂತೆಲ್ಲ ಹೇಳಕ್ಕಾಗಲ್ಲ. ತುಂಬಾ ಚೆನ್ನಾಗಿ ನೋಡ್ಕೊಂಡ. ಎಲ್ಲರಿಗೂ ತುಂಬಾ ಖುಷಿ ಆಯ್ತು. ಎಲ್ಲಾರನ್ನೂ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಥ್ಯಾಂಕ್ ಯು ಸೋ ಮಚ್. ಬಾಯ್. ಲವ್ ಯು ಆಲ್. ಅಂಡ್ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನೆಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಲವ್ ಯು ಆಲ್.